ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಗೊತ್ತೇ ವಿಶೇಷ ಎಲ್ಲ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಾನು ಈಗ ಹೇಳುದು, ಒಬ್ಬರ ಕಮೆಂಟ್ಸ್ ರಿಪ್ಲೈ ಕೊಟ್ಟರೆ ಮತ್ತೆ ಎಲ್ಲರ ಕಮೆಂಟ್ಸ್ ರಿಪ್ಲೈ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಎಲ್ಲದಕ್ಕೂ ಲೈಕ್ ಮಾಡ್ತಾ ಹೋಗ್ತೇನೆ. ತುಂಬ ಜನ ಸಪ್ರೇಟ್ ಒಂದು ಮೆಸೇಜ್ ಮಾಡಿ ಹೇಳ್ತಿದ್ದೀರಾ, ನೀವು ಯಾಕೆ ಕಮೆಂಟ್ಸಿಗೆ ರಿಪ್ಲೈ ಮಾಡೋದಿಲ್ಲ, ಅಷ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಂಬರ್ ಅದು ಇದು ಅಂತೆಲ್ಲ ಹೇಳಿ ಅಂತ. ನಾವು ಒಂದು ವಿಷಯ ಹೇಳ, ನನಗೆ ನೀವು ಯಾರಂತನೇ ಗೊತ್ತಿಲ್ಲ. ಇನ್ಸ್ಟಾದಲ್ಲಿ ಆದ್ರೆ ಒಂಚೂರು ಐಡಿ ಆದ್ರೂ ಓಪನ್ ಮಾಡಿ ನೋಡ್ಬೋದು. ಈ ಯೂಟ್ಯೂಬಲ್ಲೆಲ್ಲ ಹೇಗೆ ನಾನು ನೋಡುದು? ಮತ್ತೆ ನನಗೆ ನನ್ನ ನಂಬರ್ ನಾನು ಹೇಗೆ ಕೊಡುದು? ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಮತ್ತೆ ಯಾಕೆ? ಮತ್ತೆ ಗೈಸ್, ಒಂದು ವಿಷಯ, ಈ ಕಾಂಟ್ಯಾಕ್ಟ್ ಎಲ್ಲ ಹೇಳುದು, ನಾನು ಇದ್ದ ಕಾಂಟ್ಯಾಕ್ಟ್ ಜೊತೆನೆ ನಾನು ಸರಿಯಾಗಿ ಮೆಸೇಜ್ ಮಾಡೋದಿಲ್ಲ ಅಂತ ಇಲ್ಲ. ಮತ್ತೆ ನಿಮ್ಮದೊಂದು ನಂಬರ್ ತಗೊಂಡು ನೀವು ಕಾಲ್ ಮಾಡುವಾಗ ನಾನು ರಿಸೀವ್ ಮಾಡದೆ, ಮತ್ತೆ ನಿಮ್ಮ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿದೆ, ಅದು ನಿಮ್ಗೆ ಮತ್ತೆ ನೀವೆನಿಸೋದು ಡಿಮ್ಯಾಂಡ್ ಅದು ಇದು ಅಂತ. ಸೊ ಅದಕ್ಕೆ ಸುಮ್ಮನೆ ಯಾಕೆ ಅಲ್ಲ, ಸುಮ್ಮನೆ ಹೀಗೇನೆ ವಿಡಿಯೋಸ್ ನೋಡ್ತಾ ಹಾಗೇನೆ ಕಮೆಂಟ್ಸ್ ಮಾಡ್ತಾ ಇದ್ರೇನೆ ಚಂದ. ಕಾಂಟ್ಯಾಕ್ಟ್ ಎಲ್ಲ ಯಾಕೆ ಬೇಕು ಗಾಯ್ಸ್? ಮತ್ತೆ ಯಾಕೆ ಕೇಳ್ತಿದ್ದೀರಾ ಗೊತ್ತಿಲ್ಲ, ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ನಾನು 2-3 ದಿವಸದಿಂದ ನೋಡ್ತಾ ಇದ್ದೇನೆ, ಗೊತ್ತಿಲ್ಲ ನನಗೆ ಯಾಕೆ ಏನು ಅಂತ. ಬಟ್ ನಿಮಗೆ ಏನು ಬೇಕು ಅಂದರೆ, ನನ್ನಿಂದ ಏನು ವಿಷಯ ಬೇಕು ಕಲೆಕ್ಟ್ ಮಾಡಲಿಕ್ಕೆ, ಅಲ್ಲ ನನ್ನಿಂದ ಏನು ಹೆಲ್ಪ್ ಆಗಬೇಕು, ಸೊ ನೀವು ಅದನ್ನು ನನಗೆ ಇನ್ಸ್ಟಾದಲ್ಲಿ DM ಮಾಡಿ ಕೇಳಿ, ಮೆಸೇಜ್ ಮಾಡಿ. ಸೊ ನೀವು ಬರೀ ಹಾಯ್ ಹಾಕಿ ತಕ್ಷಣ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗೆ ನಾನು ಹೇಳ್ತಾ ಇರೋದು, ನೀವು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಎಂತ ಎಷ್ಟು ವಿಷಯ ಅಂತೇಳಿ ಫಸ್ಟಿಗೆ ಫುಲ್ ಮೆಸೇಜ್ ಹಾಕಿ ಬರೋದು. ಹಾಯ್ ಹಲೋ ಅಂತೆಲ್ಲ ಹೇಳಿದರೆ ಯಾರು ರಿಪ್ಲೈ ಮಾಡ್ತಾರೆ? ತುಂಬ ನನಗೆ ಡೈಲಿ ಒಂದು 100-200 ಮೆಸೇಜ್ ಬರ್ತಾ ಇರುತ್ತೆ. ಸೊ ನಾನು ಹೇಗೆ ನೋಡೋದು ಗೈಸ್? ಸೊ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ನನಗೆ ಅಹಂಕಾರ ಆಗಲಿ ಅದೇನೂ ಇಲ್ಲ. ಬಟ್ ನಾನು ಈ ಅನ್ನೆಸೆಸರಿಯಾಗಿ ಯಾರ ಜೊತೆನೂ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ, ಮತ್ತು ಯಾರ ಜೊತೆನೂ ಚಾಟಿಂಗ್ ಮಾಡೋದಿಲ್ಲ. ಏನಾದರೂ ವಿಷಯ ಇದ್ರಲ್ಲ, ಅಲ್ಲ ನನ್ನ ವಿಷಯದಿಂದ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅದು ತಿಳ್ಕೊಳ್ಲಿಕ್ಕ, ಅಲ್ಲ ನಿಮ್ಗೇನಾದರೂ ಪ್ರಾಬ್ಲಮ್ ಆಗಿದೆ ಅದರೊಂದು ಸೊಲ್ಯೂಷನ್ ಹೇಳಲಿಕ್ಕೆ, ಸೊ ಆ ಥರದ್ದೆಲ್ಲ ಓಕೆ. ಬಟ್ ಸುಮ್ಮನೆ ನಾನು ಯಾರಿಗೂ ಮೆಸೇಜ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮತ್ತು ನನಗೆ ಇವಾಗ ನನ್ನದೇ ಕೆಲಸ ಜಾಸ್ತಿ ಉಂಟು, ಮೂಗು ಅದು ಇದು ಅಂತೇಳಿ ಸುಮ್ಮನೆ ನನಗೆ ಮೆಸೇಜ್ ಮಾಡಿಸ್ತಾ ಟೈಮ್ ಪಾಸ್ ಮಾಡಲಿಕ್ಕೂ ಇಷ್ಟ ಇಲ್ಲ. ಮತ್ತು ಯಾರು ಸಹ ಟೈಮ್ ಪಾಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅಲ್ಹಮ್ದುಲಿಲ್ಲ, ನಾನು ಆಯಿತು, ನನ್ನ ಗಂಡ ಆಯ್ತು, ನನ್ನ ಮೂಗು ಅಲ್ಹಮ್ದುಲಿಲ್ಲ, ಒಳ್ಳೆಯ ಜೀವನ ಇರುವಾಗ ಯಾರು ಕೂಡ ಬಂದು ಕಡ್ಡಿಗೀರ್ಬೇಡಿ, ಓಕೆ? ಸೊ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಶೀರ್ವದಿಸಿ ಮತ್ತು ಪ್ರೇಯರ್ ಮಾಡಿ. ಅದು ಬಿಟ್ಟು ಯಾರು ಕೂಡ ಎಂತ ಕೆಟ್ಟದಾಗಿ ಥಿಂಕ್ ಮಾಡೋದು, ಮತ್ತು ಸುಮ್ಮನೆ ಬಂದು ನಂಬರ್ ಕೇಳೋದು, ಸೊ ಅದೆಲ್ಲ ಯಾಕೆ ಬೇಕು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಗೈಸ್, ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ, ಅವ್ರು ತುಂಬಾ ಮಳೆ ಮಾಷಾಲ್ಲ. ಹಾಗೆ ಗೈಸ್, ನಾನು ಫೈನಲಿ ಪಾಲಕ್ ಅಂತ ಯಾವಾಗ್ಲಿಂದ ಸಲ್ಮಾನ್ ಹತ್ರ ಹೇಳ್ತಾ ಇದ್ದೆ, ಲಾಸ್ಟ್ ಫೈನಲಿ ತಂದ್ರು. ಅದರಿಂದ ನಾನು ತುಂಬಾನೇ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದೆ. ನೋಡಿ, ಶಂಜಾ ಬಂದ್ಲು, ಮಾಷಾಲ್ಲ. ಹಾಯ್ ಶಂಜಾ. ಹಾಗೆ ಗೈಸ್, ಶಂಜಾ ಫುಲ್ ಹುಚ್ಚ ವೆಂಕಟ್ ಇದ್ದಾರಲ್ಲ, ಸೊ ಅವರ ತರ ಹೇರ್ ಸ್ಟೈಲ್. ಹಾಯ್. ಹಾಗೆ ಗೈಸ್, ನಾನು ಫೈನಲಿ ಅದರ ರೆಸಿಪಿ ಮಾಡಿದ್ದೇನೆ. ಸೊ ನೀವು ಅದ್ರ ರೆಸಿಪೀಸ್ ನೋಡಿ ಬನ್ನಿ, ಆಮೇಲೆ ನೀವು ಕೂಡ ಟ್ರೈ ಮಾಡಿ ಪ್ಲೀಸ್. ಮತ್ತೆ ಇದರ ವಿಷಯದಲ್ಲಿ ನಿಮ್ಗೆ ತುಂಬ ಜನ ಕಮೆಂಟ್ಸ್ ಹಾಕ್ಬೋದು. ಇದು ಬ್ಲ್ಯಾಕ್ ಕಲರ್ ಮೆಹಂದಿ ಉಂಟಲ್ಲ, ಸೊ ಅದು ಹಾಕಿದ್ದು ನೋಡಿ, ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು. ಇನ್ನು ನೇಲ್ ಪಾಲಿಶ್ ಅದು ಇದು ಅಂತ ಹೇಳಬೇಡಿ, ಬ್ಲ್ಯಾಕ್ ಕಲರ್ ಮೆಹಂದಿ ಉಂಟಲ್ಲ, ಸೊ ಅದು ಹಾಕಿದ್ದು. ನಾನು ಇನ್ಸ್ಟಾದಲ್ಲಿ ಆರ್ಡರ್ ಮಾಡಿದ್ದು ಗೈಸ್, ಮುಂಬೈಯಿಂದ. ಅದು ಹಲಾಲ್ ಅಂತೆ. ಬ್ರೌನ್, ಮೆರೂನ್ ಮತ್ತೆ ಬ್ಲ್ಯಾಕ್ 3 ಶೇಡ್ ಇದೆ. ಸೊ ಯಾರಿಗಾದ್ರೆ ಬೇಕಾದ್ರೆ ಕಮೆಂಟ್ಸ್ ಮಾಡಿ, ನಾನು ಅವರ ಐಡಿಯಾನು ಶೇರ್ ಮಾಡ್ತೇನೆ. ಎಂತ ಬೇಡ ಬರುದು. ಹಾಗೆ ಗೈಸ್, ಇವಾಗ ನೀವು ರೆಸಿಪೀಸ್ ನೋಡಿ ಬನ್ನಿ, ಓಕೆ? ಹಾಗೆ ಗೈಸ್, ಫಸ್ಟ್ ಶಂಜನಿಗೆ ಸ್ವಲ್ಪ ಏನಾದರೂ ತಿನ್ನಿಸುವ ಅಂತ ಹೇಳಿ ನಾನು ಅವಳಿಗೆ ಈವ್ನಿಂಗ್ ಏನಾದರೂ ತಿನ್ನಿಸುವ ಅಂತ ಈ ಥರ ಎಲ್ಲ ಮಿಲ್ಕಲ್ಲಿ, ಅವಳು ಬರೀ ಮಿಲ್ಕ್ ಕೊಟ್ಟರೆ ಕುಡಿಯೋದಿಲ್ಲ. ಸೊ ಹಾಗಾಗಿ ಮಿಲ್ಕಲ್ಲಿ ನಾನು ಈ ಥರ ಎಲ್ಲ ಏನಾದರೂ ಮಾಡಿ ಕೊಡ್ತೇನೆ. ಚೆನ್ನಾಗಿ ಸ್ವಲ್ಪ ತಿಂತಾಳೆ, ಜಾಸ್ತಿ ಏನಲ್ಲ, ಸ್ವಲ್ಪ ತಿಂತಾಳೆ ಅಷ್ಟೇ. ಹಾಗೆ ಗೈಸ್, ಇಲ್ಲಿ ನೋಡಿ, ನಾನು ಪ್ರಾನ್ಸ್ ಎಲ್ಲ ಇದು ಮಾಡಿ ಇಟ್ಟಿದ್ದೇನೆ. ಇನ್ನು ಒಂದು 2-3 ಸತಿ ವಾಶ್ ಮಾಡಲಿಕ್ಕೆ ಮಾತ್ರ ಬಾಕಿ ಉಂಟು. ಇದು ಇವಾಗ ಜಸ್ಟ್ ಬ್ರೋಸ್ಟೆಡ್ ಮಾಡಲಿಕ್ಕೆ ಅಷ್ಟೇ, ಅಂದರೆ ನೈಟ್ ತಿನ್ನಲಿಕ್ಕೆ. ಚಿಕನ್ ಪಾಲಕ್ ಸುಕ್ಕ ಮಾಡ್ತಾನಲ್ಲ, ಸೊ ಹಾಗೆ ಗೈಸ್, ಇಲ್ಲಿ ನೋಡಿ ಅಂತೆ ಚಿಕನ್ಗೆ ಮഞ്ഞൾ ಹಾಕಿ ಇಟ್ಟಿದ್ದೇನೆ. ಹಾಗೆ ಒಂದು ಎಗ್ ಬೀಟ್ ಮಾಡಿ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ನಲ್ಲ ಮೊಲ ಹುಡಿ ಮತ್ತು ಉಪ್ಪು ಹಾಕಿ ಇಟ್ಟಿದ್ದು. ಮತ್ತು ಇಲ್ಲಿ ನೋಡಿ, ಶಂಜನ ಕೈ ಕೂಡ ಮಧ್ಯೆ ಬರ್ತದೆ. ಹಾಗೆ ನೋಡಿ, ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಉಂಟಲ್ಲ ಇಡಬೇಕು. ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು, ಒಳ್ಳೆ ಟೇಸ್ಟಿ ಆಗುತ್ತೆ. ತಿನ್ಲಿಕ್ಕೆ ಕೂಡ ಟೇಸ್ಟಿ ಆಗುತ್ತೆ ಗೈಸ್. ಚಿಕನ್ ಎಲ್ಲ ಮಾಡಬೇಕು, ಚಿಕನ್ ಒಳ್ಳೆ ಆಗುತ್ತೆ. ಹಾಗೆ ನೋಡಿ, ಈ ಥರ ಎಲ್ಲ ಎಲ್ಲವೂ
ಎತ್ತಿ ಈ ಥರ ಮಾಡಿಡಬೇಕು. ಇದು ನಾನು ಸಲ್ಮಾನವ್ರಿಗೆ ಇಷ್ಟ ಈ ಥರ ಅಂತೇಳಿ ನಾನು ಮಾಡಿದ್ದು, ಇಲ್ಲಾಂದರೆ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಡೇನೇ ಏನಾದರೂ ಮಾಡುವ ಅಂತ ಎನಿಸಿದ್ದೆ. ಮತ್ತು ಸಲ್ಮಾನವ್ರಿಗೆ ದೊಡ್ಡ ದೊಡ್ಡ ಎಟ್ಟಿ ಎಲ್ಲ ಅಂದರೆ ತುಂಬಾ ಇಷ್ಟ ಅವರಿಗೆ. ಸೊ ಹಾಗೆ ಮತ್ತು ನನಗೂ ಕೂಡ ಇಷ್ಟನೇ ಗೈಸ್. ಮತ್ತು ನೋಡಿ ಈ ಥರ ಮಾಡಿ ತೆಗೆದಿಡಬೇಕು. ಓಕೆ, ಇದು ಸೈಡಿಗೆ ಇಡುವ ಇವಾಗ ನಾವು. ಹಾಗೆ ಗೈಸ್ ಇಲ್ಲಿ ನೋಡಿ ನಾನು ಪಾಲಕ್ ಸೊಪ್ಪು ಉಂಟಲ್ಲ, ಸೊ ಅದು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ ಸೈಡಿಗೆ ತಣ್ಣಗಾಗಲಿಕ್ಕೆ. ಅಷ್ಟು ತನಕ ನನ್ನ ಕೈಗೆ ಗಾಯ ಆಯಿತು ಗೈಸ್. ಕೈ ಕುಯ್ಕೊಂಡೆ. ಓ ಇದೆಂತ ಇರಬಪ್ಪ, ಇದೆಂತ ಇಪ್ಪ ಅಮ್ಮಿರ ಕೈ ಬ್ಯಾಂಡೇಜ್ ಇರಟ್ಟ, ಅಮ್ಮಿರ ಕೈಗೆ ಬ್ಯಾಂಡೇಜ್ ಇರಟ್ಟ, ಬ್ಯಾಂಡಿ ಚೋರ ಬಂಡಲಮ್ಮ. ಹಾಗೆ ಪಾಲಕ್ ಬಾಯ್ಲ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟೆ. ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಬೇಕು, ಕಲರ್ ಚೆನ್ನಾಗಿ ಗ್ರೀನೇ ಇರುತ್ತೆ. ಸೊ ಹಾಗೆ ಗೈಸ್ ಅದು ಸ್ಟ್ರೈನಲ್ಲಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣಸು ಮತ್ತು ಪಾಲಕ್ ಸೊಪ್ಪು ಚೆನ್ನಾಗಿ ಗ್ರೈಂಡ್ ಮಾಡಿ ಸೈಡಿಗೆ ಇಡಬೇಕು. ಆಮೇಲೆ ಒಂದು ಬನಲೆಗೆ ಉಂಟಲ್ಲ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗುವಾಗ ಉಂಟಲ್ಲ ಗೈಸ್, ನಾವು ಅದಕ್ಕೆ ಸಣ್ಣ ಸಣ್ಣದಾಗಿ ಜಜ್ಜಿಟ್ಟಂಥ ಇಂಜಿ ಬೆಳ್ಳುಳ್ಳಿ ಉಂಟಲ್ಲ ಅದು ಹಾಕಬೇಕು. ಅದು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಸ್ವಲ್ಪ ಅದರದ್ದು ರಾ ಸ್ಮೆಲ್ ಹೋಗೋ ತನಕ. ಆಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದು ಅದು ಹಾಕಬೇಕು. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾಫ್ಟ್ ಆಗೋ ತನಕ. ಮತ್ತು ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಕೂಡ ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಆಮೇಲೆ ಉಂಟಲ್ಲ ಗೈಸ್ ಇಲ್ಲಿ ನೋಡಿ ಅಂತೆ ಪೊಗೆ. ಆಮೇಲೆ ಗೈಸ್ ನಾವು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸಾಫ್ಟ್ ಆಗುತ್ತೆ. ಸೊ ಮತ್ತು ಆಮೇಲೆ ನಾವು ಚಿಕನ್ ಹಾಕಬೇಕು. ಚಿಕನ್ ಫಸ್ಟಿಗೆ ನಾನು ಆಲ್ರೆಡಿ ಮഞ്ഞಳೆಲ್ಲ ಹಾಕಿ ವಾಶ್ ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಮഞ്ഞಳು ಹಾಕೋದಿಲ್ಲ. ಸ್ವಲ್ಪ ಮഞ്ഞಳು ಹಾಕಿ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರು ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದು ಬಾಯ್ಲ್ ಆಗುತ್ತೆ. ಸೊ ಸ್ವಲ್ಪ ನೀರು ಗಿಂತ ಚಿಲ್ಲಿ ಪೌಡರ್ ಉಂಟಲ್ಲ ಮೊಲೋಡ್ ಪುಡಿ, ಸೊ ಅದು ಸ್ವಲ್ಪ ಹಾಕಬೇಕು. ಮತ್ತು ಸ್ವಲ್ಪ ನೀರು ಬಿಡ್ತದೆ. ನಾವು ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ ನಾನು 1/4 ಕಪ್ಪಷ್ಟು. ಹಾಗೆ ಹಾಕಿ ಎಲ್ಲ ಆದಮೇಲೆ ಉಂಟಲ್ಲ ಗೈಸ್ ಇಲ್ಲಿ ನೋಡಿ ಅದು ಗ್ರೈಂಡ್ ಮಾಡಿಟ್ಟಂಥ ಮಸಾಲ ಹಾಕಬೇಕು. ಕೋಳಿ ಎಲ್ಲ ಒಂದು 1/4 ಅಂಶ ಬಾಯ್ಲ್ ಆದಮೇಲೆ ಆಮೇಲೆ ಇದು ಚೆನ್ನಾಗಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ತುಂಬಾ ಟೇಸ್ಟಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗುತ್ತೆ. ಈ ಥರ ಮಾಡಿ ಸಿಂಪಲ್ ರೆಸಿಪಿ. ಓಕೆ, ತುಂಬಾ ಟೇಸ್ಟಿ ಕೂಡ ಆಗಿತ್ತು. ನಾನು ಎಣಿಸಲಿಲ್ಲ ತುಂಬ ಟೇಸ್ಟ್ ಆಗುತ್ತೆ ಅಂತ, ಬಟ್ ತಿಂತಾನೆ ಇರುವ ಅಂತ ಅನಿಸ್ತು, ಅಷ್ಟು ಟೇಸ್ಟಿಯಾಗಿತ್ತು ಗೈಸ್. ಮತ್ತು ಸಲ್ಮಾನವರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನೀರು ದೋಸೆ ಅದಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ನೀರು ದೋಸೆ ಜೊತೆ ನಾನು ಮಾಡಿದ್ದು ನೀರು ದೋಸೆನೇ, ಬಟ್ ತುಂಬಾ ಚೆನ್ನಾಗಾಗಿತ್ತು. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಎಗ್ ಪ್ರೌನ್ಸ್ ಯಾವುದು ಕೂಡ ಈ ಮಸಾಲೆ ಜೊತೆ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ಹಾಗೆ ನನಗಂತೂ ತುಂಬಾ ಇಷ್ಟ ಈ ಥರ ಪಾಲಕ್ ಗ್ರೇವಿ ಎಲ್ಲ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಸುಮ್ಮನೆ ವೀಡಿಯೋಗೆ ಒಂದು ಚೆನ್ನಾಗಿ ತೋರಲಿ ಅಂತ ಹಾಕಿದ್ದು ಕಟ್ ಮಾಡಿ ಅಷ್ಟೇ, ಮತ್ತು ಹಾಕಬೇಕಂತ ಏನೂ ಇಲ್ಲ. ಯಾಕಂತೇಳಿದರೆ ಗ್ರೈಂಡ್ ಮಾಡುವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಆಲ್ರೆಡಿ ನೀವು ನೋಡಿರ್ತೀರಾ. ಸೊ ಹಾಗೆ ಗೈಸ್ ನೋಡಿ ಅಂತೆ ಎಷ್ಟು ಚೆನ್ನಾಗಿ ಹೊಗೆ ಹೋಗ್ತಾ ಉಂಟು, ಬೆಚ್ಚಿ ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಗೈಸ್. ಹಾಗೆ ಇಲ್ಲಿ ನೋಡಿ ತನ್ನಿಪಲ್ಯದು ಪಿಟ್ಟು ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಸಲ್ಮಾನವರು ಬಂದು ತನ್ನಿಪಲ್ಯ ಒಂದು ಹಾಕಿ ನೋಡ್ತಾರೆ ಹೇಗೆ ಆಗುತ್ತೆ ಅಂತ ಹೇಳಿ. ಹಾಗೆ ಸಲ್ಮಾನವರು ತನ್ನಿಪಲ್ಯ ಒಂದು ಹಾಕ್ತಾ ಇದ್ದಾರೆ. ಈಚೆ ಕಡೆ ನಾನು ಎಟ್ಟಿ ಫ್ರೈ ಮಾಡಲಿಕ್ಕೆ ಆಯಿಲ್ ಇಟ್ಟಿದ್ದೇನೆ. ಇದು ಎಂತ ಕೊಕೊನಟ್ ಆಯಿಲ್. ಓಕೆ, ಬ್ರೋಸ್ಟೆಡ್ ಮಾಡುವ ಅಂತ ಹೇಳಿ ಗೈಸ್ ನೋಡಿ ಅಂತ ಎಟ್ಟಿ ಒಂದೊಂದಾಗಿ ಈ ಥರ ಇಡಬೇಕು. ಅದು ಬೀಲ ಯಾಕೆ ತೆಗಿಲಿಲ್ಲ ಅಂತ ಹೇಳಿದರೆ, ಇಲ್ಲ ಅಂದರೆ ಕಂಪ್ಲೀಟಾಗಿ ರೌಂಡಾಗಿ ಆಗುತ್ತೆ, ಅದೆಂತ ಸುರುಳಿ ಕಟ್ಟಿದಾಗೆ. ಸೊ ಹೀಗೆ ಬೀಲ ತೆಗೀಲಿಲ್ಲ ಅಂತ ಹೇಳಿದರೆ ಜಾಸ್ತಿಯನ್ನು ರೌಂಡ್ ಶೇಪ್ ಬರಲಿಲ್ಲ, ಈ ಥರ ಆಗಿರುತ್ತೆ, ಚೆನ್ನಾಗಾಗುತ್ತೆ ಅದು ತಿನ್ನಲಿಕ್ಕೆ ಗೈಸ್. ಫೈನಲಿ ಆಗಿತ್ತು ನಮ್ಮದು ಚಿಕನ್ ಪಾಲಕ್ ಸುಕ್ಕ, ತನ್ನಿಪೋಲೆ ಮತ್ತು ಬ್ರೋಸ್ಟೆಡ್ ಎಟ್ಟಿ. ಹಾಗೆ ಗೈಸ್ ಇವಾಗ ಇದನ್ನು ತಿನ್ನೋದೊಂದೇ ಬಾಕಿ ಗೈಸ್, ತಿನ್ನುವಲ್ಲ. ಓಕೆ ಗೈಸ್, ನೀವು ಫೈನಲಿ ನನ್ನ ಎಲ್ಲ ಎಂತ ರೆಸಿಪಿ ನೋಡಿ ಬಂದಿದ್ರ ಅಂತ ಎನಿಸ್ತೇನೆ ಗೈಸ್. ನೀವು ಫೈನಲಿ ನನ್ನ ರೆಸಿಪೀಸ್ ನೋಡಿ ಬಂದಿದ್ರ ಅಂತ ಎನಿಸ್ತೇನೆ. ಇಷ್ಟವಾದರೆ ಪ್ಲೀಸ್ ನೀವು ಟ್ರೈ ಮಾಡಿ. ಆಮೇಲೆ ಗೈಸ್ ನನ್ನ ಚಾನಲ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗುತ್ತೆ. ಮತ್ತೆ ಈ ತರ ಮಾಡಬೇಕು, ಅದು ಮತ್ತು ತುಂಬಾನೇ ಟೇಸ್ಟಿ ಆಗುತ್ತೆ. ಕೆಲವರು ಬರೀ ಪಾಲಕ್ನೇ ರುಬ್ಬಿ ಹಾಕ್ತಾರೆ. ಸೊ ಅದಕ್ಕಿಂತ ಇದು ಎಂತ
ಎಂತ ಕಾಯಿ ಮೊಲು ಮತ್ತು ಕೊತ್ತಂಬರಿ ಸೊಪ್ಪು ಉಂಟಲ್ಲ, ಗ್ರೀನ್ ಚಿಲ್ಲಿ ಮತ್ತು ಕೋರಿಯಂಡರ್ ಲೀವ್ಸ್, ಸೊ ಅದು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಹಾಕಬೇಕು. ವಾವ್, ಸೂಪರ್ ಟೇಸ್ಟ್ ಆಗುತ್ತೆ. ಮತ್ತು ಗೈಸ್ ಎಂಥ ವಿಷಯ ಅಂತ ಹೇಳಿದರೆ, ತುಂಬ ಜನ ನನಗೆ ಮೆಂತ್ಯ ಸೊಪ್ಪಿದ ಬಗ್ಗೆಯಲ್ಲಿ ತುಂಬ ಜನ ಹೇಳಿದ್ರು ಬಟಾಟೆ ಹಾಕಬೇಕು ಹಾಗೆ ಈಗ ಅಂತೆಲ್ಲ ಹೇಳ್ತಿದ್ರು. ಅದು ನಿಜನ ಸುಳ್ಳು ನನಗೆ ದೇವರನ್ನೇ ಗೊತ್ತಿಲ್ಲ. ಮತ್ತು ನಾನು ಕಮೆಂಟ್ಸ್ ಮೇಲೆ ಸ್ವಲ್ಪ ಜಾಸ್ತಿನೇ ಟ್ರಸ್ಟ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ತುಂಬ ಜನ ಬೇಕಂತಲೇ ಕಮೆಂಟ್ಸ್ ಹಾಕ್ತಾರೆ, ತುಂಬ ಜನ ಒಳ್ಳೆ ಮನಸ್ಸಿಂದ ಕಮೆಂಟ್ಸ್ ಹಾಕ್ತಾರೆ. ಸೊ ಈ ಒಳ್ಳೆ ಮನಸ್ಸಿಂದ ಹಾಕುವ ಕಮೆಂಟ್ಸಿಗೂ ಈ ಫೇಕ್ ಕಮೆಂಟಿಗೂ ಉಂಟಲ್ಲ ಜಾಸ್ತಿ ಆಗಿದ್ರಿಂದ ಈ ಒಳ್ಳೆದ್ದು ನಮಗೆ ಉಂಟಲ್ಲ ನಿಜಾನ ಸುಳ್ಳ ಅಂತೇಳುವ ಒಂದು ಡೌಟ್ ತಲೆಯಲ್ಲಿ ಬಂದು ಹೋಗ್ತದೆ. ಸೊ ಹಾಗೆ ಆದರೂ ಕೂಡ ನಾನು ತುಂಬ ಜನ ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಕಮೆಂಟ್ಸ್ ಹಾಕಿದ್ದೀನಿ ಅಂತ ಸ್ವಲ್ಪ ಹೌದಂತ ಅನಿಸಿತು. ಆದರೂ ಕೂಡ ಒಂಚೂರು ಡೌಟ್ ಇದೆ. ನೋಡು ಮತ್ತೆ ಇನ್ನೊಂದ್ಸತಿ ಎಲ್ಲಾದ್ರೂ ಮೆಂತ್ಯ ಸೊಪ್ಪು ತಂದರೆ ಆ ಥರ ಮಾಡಬೇಕು, ಟ್ರೈ ಮಾಡುವ. ಮತ್ತೆ ಗೈಸ್ ನಿಜ ಹೇಳ್ತೇನೆ, ಸಲ್ಮಾನ್ ಅವ್ರು ಮೊನ್ನೆ ಪಾಲಕ್ ಸೊಪ್ಪು ತರುವಾಗ ಮೆಂತ್ಯ ಸೊಪ್ಪು ತರಬೇಕಿತ್ತ ಅಂತ ಕೇಳಿದ್ರು. ನಾ ಹೇಳಿದೆ ಬೇಡವೇ ಬೇಡ, ತರಬೇಡಿ ಅಂತ ಹೇಳಿದೆ. ಯಾಕಂತ ಹೇಳಿದರೆ ನನಗೆ ಒಂದ್ಸತಿ ಮಾಡಿದೆ ಸಾಕಾಯಿತು. ಸೊ ಹಾಗೆ ಓಕೆ. ಹಾಗೆ ಗೈಸ್ ಇವಾಗ ಗ್ಯಾಸ್ ಖಾಲಿಯಾಗಿತ್ತು. ಮಾರ್ನಿಂಗ್ 10:30 ಆಗುವಾಗ ಗ್ಯಾಸ್ ಖಾಲಿಯಾಗಿತ್ತು. ಸೊ ಸಲ್ಮಾನ್ ಅವರು ಇವಾಗ ತಂದು ಕೊಟ್ಟು ಹೋದ್ರು. ಹಾಗೆ ಇವಾಗ ನಾನು ಅನ್ನ ಮಾಡ್ತಾ ಇದ್ದೇನೆ. ಇವಾಗ 11:25 ಆಯಿತು. ಸೊ ಅನ್ನ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತು ನೋಡಿ ಕೋಳಿ ಕೂಗುದು, ಮಳೆ ಬರೋದು, ಹೀಗೆ ಇವತ್ತಿನ ಕ್ಲೈಮೇಟ್. ನಿನ್ನೆಯಿಂದ ಒಳ್ಳೆ ಮಳೆ, ಒಳ್ಳೆ ಕೋಲ್ಡ್, AC ರೂಮಲ್ಲಿದ್ದಾಗೆ ಫೀಲ್ ಆಗ್ತುಂಟು. ಅಷ್ಟು ಕೋಲ್ಡ್. ಇಲ್ಲಿ ಶನ್ಸ್ ಆ್ಯಪಲ್ ಎಲ್ಲ ಕಟ್ ಮಾಡಿ ಕೆಳಗೆ ಹಾಕ್ತಾ ಇದ್ದಾಳೆ ಗೈಸ್. ನಾನು ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ಫುಲ್ ಮನೆ ಹಾಕ್ತಾಳೆ. ಸೊ ಇವಾಗ ಇಷ್ಟೇ ಸ್ವಲ್ಪ ಹಾಕಿದ್ದಾಳೆ ನಿತ್ತಲ್ಲಿಯೇ. ಹಾಗೆ ಮತ್ತೆ ಸುಮ್ಮನೆ ವೇಸ್ಟ್ ಮಾಡ್ತಾಳೆ. ಅವಳು ಅದೇ ಅವಳ ಕುತ್ಕೊಳ್ಸಿ ತಿನ್ಸಿದ್ರೆ ಮತ್ತೆ ಸ್ವಲ್ಪ ತಿಂತಾಳೆ, ಇಲ್ಲಾಂದ್ರೆ ಎಲ್ಲ ವೇಸ್ಟ್ ಮಾಡ್ತಾಳೆ. ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ಲರಿಗೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಯಾವುದೋ ಜನರಿಗೆ ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.